ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪಾನ್ಯ ವ್ಲಾಗ್ಸ್. ಸೊ ಲಾಸ್ಟ್ ವಿಡಿಯೋ ನೋಡಿದ್ರಿ, ಕೋರಲ್ ಐಲ್ಯಾಂಡ್ಗೆ ಹೋಗಿ ಬಂದು ಫುಲ್ ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಮಸ್ತಾಗೆ ರೆಡಿ ಆಗಿಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀರಿ ಟರ್ಮಿನಲ್ 21. ಸೊ ಅದು ಪಟಾಯಾಸ್ ಬೆಸ್ಟ್ ಮಾಲ್ ಅಂತೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ಹೋಗ್ಬಿಟ್ಟು ಹೆಂಗಿದೆ ಏನ್ ಕತೆ ಅಂತೆಲ್ಲ ತೋರಿಸ್ತೀನಿ. ಚಲೋ, ಲೆಟ್ಸ್ ಗೋ. ಫಸ್ಟ್ ಇಲ್ಲಿ ಯಾವುದೋ ಶಾಪಿಂಗ್ ಮಾರ್ಕೆಟ್ ಕರ್ಕೊಂಡ್ ಬಂದಿದ್ದಾಳೆ ನಮ್ಮ ಗೈಡು. ಟರ್ಮಿನಲ್ 21 ಇಲ್ಲಿ ಸ್ವಲ್ಪ ಹೊತ್ತು ಹಾಫ್ ಅನ್ ಅವರ್ ಇಲ್ಲಿ ಆದ್ಮೇಲೆ ಹೋಗೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ನೋಡೋಣ ಬನ್ನಿ ಏನಿದೆ ಏನ್ ಕತೆ ಅಂತ. ಇಲ್ಲಿ ನೋಡಿ ಏನೋ ಸ್ಟಿಕ್ಕರ್ ಹಾಕಿದ್ರು. ಸ್ಟಿಕ್ಕರ್ ಎಲ್ಲ ಕಡೆ ಇಲ್ಲಿ ಸ್ಟಿಕ್ಕರ್. ಕುದುರೆ ನೋಡಿ ಗೈಸ್, ಎಲ್ಲರಿಗೂ ಗೊತ್ತೇ ಇರ್ತದೆ. ಇಟ್ಸ್ ಎ ಫೇವ್ರೇಟ್ ಕ್ಯಾರೆಕ್ಟರ್. ಯಾರ್ಯಾರು ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ. ಆನೆ ಚೆನ್ನಾಗಿದೆ. ನೋಡಿ ನೋಡಿ, ಇವರು ಶಾಪಿಂಗ್ ಮಾಡ್ರ ಅಂದರೆ ತಬ್ರುಗಳು ಹೊಡ್ಕೊಂಡವ್ರೆ. ನಡಿ ಎತ್ಕೊಂಡೋಗಿ ಇಂಡಿಯಲ್ಲಿ ಹೊಡ್ಕೊಂಡು ಹೋಗೋಣ. ಪ್ರೀತಮ್ ಒಳ್ಳೆ ಫ್ಯೂಚರ್ ಅದೇ. ಇಲ್ಲಿ ನೋಡಿ ಗೈಸ್ ಏನೈತೆ ಅಂತ. ಹಿಂಗೆ ಇದನ್ನೆಲ್ಲ ಯಾವಂತ ತಗೊಂತಾನೋ ದೇವರೇ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇದಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಜಿರಳೆ, ನೊಣ, ಯಾವ್ಯಾವ ಇರೋ ಬರೋ ಲೈಟ್ ಹುಳುಗಳೆಲ್ಲ ಐತೆ ಇದರಲ್ಲಿ. ಸೈಕು ಏನೇನೋ ಇದಾವಪ್ಪ ಪಟಾಯಾಗ. ಗೈಸ್ ಇದೇನು ಗೊತ್ತಾ, ನಮ್ಮಲ್ಲಿ ಮಿಂಚುಳ ಅಂತ ಕರಿತೀವಲ್ಲ ಗೈಸ್, ಅದೇ. ಟರ್ಮಿನಲ್ 21 ಗೈಸ್ ನೋಡಿ, ಮಾಲ್ ಮುಂದೆಗಡೆನೆ ಫುಲ್ ಫ್ಲೈಟ್ ಇದೆ. ಮಾಲ್ 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 ಏನಿಲ್ಲ, ನಾರ್ಮಲ್ ಶಾಪಿಂಗ್ ಮಾಲ್ ಅಷ್ಟೇ. 2 hours later. ಸೊ ಗೈಸ್, ಟರ್ಮಿನಲ್ 21 ಇಂದ ಅಲ್ಲೇನೂ ಇರಲಿಲ್ಲ, ಆ್ಯಕ್ಚುಲಿ ನಾರ್ಮಲ್ ಶಾಪಿಂಗ್ ಮಾಲೆ. ಸೊ ಒಳಗಡೆ ಏನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಸೊ ಅಲ್ಲಿಂದ ವಾಪಸ್ ಮತ್ತೆ ರೆಸ್ಟೋರೆಂಟ್ಗೆ ಹೋಗಿ ಫುಲ್ ಮೀಲ್ಸ್ ತಿನ್ಕೊಂಡು ಊಟ ಮಾಡಿಕೊಂಡು ಮತ್ತೆ ನಾನು ಆಚೆ ಬಂದಿದ್ದೀನಿ. ಹಂಗೆ ಪಟಾಯ ಸ್ಟ್ರೀಟ್ಸ್ ಹಂಗೆ ಸ್ವಲ್ಪ ಓಡಾಡೋಣ ಅಂತ. ನೋಡಿ ಫುಲ್ ಫ್ರೂಟ್ಸ್. ಪಟಾಯ ಸ್ಟ್ರೀಟ್ಸ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಚೆ ಬಂದಿದ್ದೀನಿ. ಡ್ರೆಸ್ಸಸ್, ಚಪ್ಪಲ್ಸ್ ಅವರೆಲ್ಲ ಟಯರ್ಡ್ ಆಗಿಬಿಟ್ಟು ರೂಮಲ್ಲೇ ಮಲಗಿದ್ದಾರೆ. ನಾನೊಬ್ಬನೇ ಬಂದೀನಿ. ನೋಡಿ ಇದೆಲ್ಲ ಸ್ಟ್ರೀಟ್ ಫುಡ್. ಏನೋ ದೇವರಾಣೆ ಗೊತ್ತಿಲ್ಲ ಇವೆಲ್ಲ ಏನು ಅಂತ, ಬಟ್ ಎಲ್ಲ ಸ್ಟ್ರೀಟ್ ಫುಡ್, ಫುಲ್ ಸ್ಟ್ರೀಟ್ ಫುಡ್. ನೋಡಿ ಕ್ರೇಜಿ ಫ್ರೂಟ್ಸ್. ಇಲ್ಲೇನೋ ಮಾಡ್ತವ್ರೆ, ಫುಲ್ ಸ್ಟ್ರೀಟ್ ಫುಡ್. ಯಾವುದೋ ಮಾರ್ಕೆಟ್. ಇದೇನು ಫ್ರೂಟೋ ದೇವರಾಣೆ ಗೊತ್ತಿಲ್ಲ. ಫುಲ್ಲು ಫ್ರೂಟ್ಸು. ಈ ಕಡೆನೂ ಅಷ್ಟೇ ಫ್ರೂಟ್ಸ್. ಏನೇನೋ ಫ್ರೂಟ್ಗಳಿದ್ದಾವೆ. ಇದೇನೇ ಇದು ಮಾಂಸ ಹೆಂಗದೆ ಅಯ್ಯಪ್ಪ. ಇದೇನು ಎಲೆಗಳು, ಇಲ್ಲೇನೋ ಮಾಡ್ತೇವೆ. ಹೂವು, ಚೆಂಡು ಹೂವು ಗೈಸ್. ಒರಿಜಿನಲ್ಲ, ಒರಿಜಿನಲ್ ಚೆಂಡು ಹೂವು ಗೈಸ್, ಒರಿಜಿನಲ್ ಚೆಂಡು ಹೂವು. ಫುಲ್ ಬೊಕೆ ಶಾಪ್ಸ್. ಇಲ್ಲೂ ಏನೇನೋ ಐತೆ. ಇದೇನೋ ಎಲ್ಲ ಕಡೆ ಐತೆ, ಏನೋ ಅಂತ ಗೊತ್ತಿಲ್ಲ. ಇದೆಲ್ಲ ನೀಟಾಗಿ ಪ್ಯಾಕ್ ಮಾಡಿಟ್ಟವ್ರೆ. ಬಾಕ್ಸೇ ತೊಗೊಂಡು ಹೋಗಿ 50 ಬಾತು, ಪರವಾಗಿಲ್ಲ, ಕಮ್ಮಿನೇ. 50 ಬಾತು ಒಂದು ಬಾಕ್ಸು. ಇದೆಲ್ಲ ಫ್ರೂಟ್ಸ್.
ครับคุณชนปาก็มีนะถามได้นะ ಗೋಲ್ಡ್ ಅಂಗಡಿ ಡೋನಟ್ಸ್ ಡೋನಟ್ಸ್ ಫ್ರೂಟ್ಸೇ ಜಾಸ್ತಿ ಇಲ್ಲೂ ತಿನ್ನೋದು ಇವರು ನೋಡಿ. ಮಾವಿನಕಾಯಿ, ಮ್ಯಾಂಗೋ ಇವೆಲ್ಲ ಏನೋ ಗೊತ್ತಿಲ್ಲ ಸೀರಿಯಸ್ ಆಗಿ. ತರಕಾರಿ ಅಂಗಡಿ, ಸೊಪ್ಪು ಅದೇ. ಇಲ್ಲಿ ನೋಡಿ ಫ್ರಾನ್ಸ್ ಕ್ರ್ಯಾಬ್ ಎಲ್ಲ. ಮಾಡ್ತಾವ್ರೆ. ಏನೋ ಇದು ಸೀರಿಯಸ್ ಆಗಿ ಗೊತ್ತಿಲ್ಲ. ಇದು ಫೇಮಸ್ಸು ಎಳ್ನೀರು, ಬಟ್ ಬ್ಯಾಂಕಾಕಲ್ಲೇ ಫುಲ್ಲು. ಇವು ಅಂಗಡಿಗಳು ವೆಜ್ಜಾನ್ ಐತಪ್ಪ, ಅವು ಪರವಾಗಿಲ್ಲ. ಇದೇನೋ ಮಾಡ್ತಾರೆ ಖಾನ್, ಇದೇನಿದು? ಏನೋ ಡಿಫ್ರೆಂಟ್ ಫುಡ್ ಐಟಮ್ಸ್. ಗೈಸ್ ಅದು ಇಲಿ ಅದು. ಆಕ್ಟೋಪಸ್, ಸ್ಕ್ವಿಡ್. ಇದೇನಿದು ಸೀರಿಯಸ್ ಆಗಿ ಗೊತ್ತಿಲ್ಲ. ನೋಡಿ ಲೇನ್ ಫುಲ್ಲು ಶಾಪಿಂಗ್ ಮಾಡಕ್ ಕ್ರೇಜಿ ಆಗೈತೆ. ಹುಡುಗಿರ್ಗಂತೂ ನೆಕ್ಸ್ಟ್ ಲೆವೆಲ್. ನೋಡಿ ಡ್ರೆಸ್ಸಸ್ ಹೆಂಗೈತೆ. ಅಲ್ಲೂ ಅಷ್ಟೇ, ಅಲ್ಲೇನು ಫುಲ್ಲು. ಈ ಕಡೆನೂ ಅಷ್ಟೇ, ಇನ್ನು ಮುಂದಕ್ಕೆ ಹೋದ್ರೆ ಹಂಗೆ ಇದೆ. ಹುಡುಗಿಯರಿಗೆ ಡ್ರೆಸ್ಗಳಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಫುಲ್ ಬಟ್ಟೆಗಳು ನೋಡಿ, ಫುಲ್ಲು ಬಟ್ಟೆ ಅಂಗಡಿ. ಈ ಕಡೆ ಆ ಕಡೆ ಹುಡುಗರ್ದೈತೆ ಅಲ್ಲಿ. ಇದೆಲ್ಲ ಹುಡುಗಿರ್ದು. ಚಪ್ಪಲಿ ಅಂಗಡಿ. ಇಲ್ಲೇನು ಫುಲ್ಲು ಬಟ್ಟೆಗಳು, ಚಪ್ಪಲಿ ಅಂಗಡಿಗಳೇ ಇದ್ದಂಗೆ ಐತೆ. ನೋಡಿ ಹುಡುಗರ್ದು, ಹುಡುಗರು ಬಟ್ಟೆ ಅಂಗಡಿ. ಮತ್ತೆ ಇಲ್ಲಿ ಅಷ್ಟೇ ನೋಡಿ, ಇಲ್ಲೂ ಅಷ್ಟೇ ಫುಲ್ ಲೇಡೀಸ್ದೇ ಜಾಸ್ತಿ. ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ. ಏನೋ ಇದು ವಿಗ್ ಅಂಗಡಿ ಗೈಸ್, ಅಂದರೆ ಕಟಿಂಗ್ ಶಾಪು. ವಿಗ್ಗುಗಳು ನೋಡಿ ಹೆಂಗಿಟ್ಟವ್ರು ಆಚೆ ಕಡೆ, ಕ್ರೇಜಿ ಮಸ್ತು. ನೋಡಿ ಇಲ್ಲಿ ಮತ್ತೆ ಬಟ್ಟೆ ಅಂಗಡಿ. ಹುಡುಗಿಯರ್ಗೆ ಬಟ್ಟೆ ಅಂಗಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ನಮ್ಮವಳು ಇದ್ದಿದ್ರೆ ಅದೆಷ್ಟು ಶಾಪಿಂಗ್ ಮಾಡ್ಬಿಟ್ಟಿರೋವಾಗ ಗೊತ್ತಿಲ್ಲ. ನೋಡಿ ಅಲ್ಲೂ ಅಷ್ಟೆ. ನೋಡಿ ಇಲ್ಲೂ ಅಷ್ಟೆ, ಫುಲ್ಲು ಬಟ್ಟೆ ಅಂಗಡಿ. ಒಂದು ರೌಂಡ್ ಆಗದೆ ಈ ಸರ್ಕಲ್ ಸ್ಟ್ರೀಟ್ ಫುಲ್ಲು ಸೆಕೆ ಸುರಿದೋಯ್ತು. ನೋಡಿ ನೆಂದೋಗ್ಬಿಟ್ಟಿನಿ. ಸಖತ್ ಹ್ಯುಮಿಡಿಟಿ. ಬೀಚ್ ಪಕ್ಕದಲ್ಲಲ್ವಾ, ಫುಲ್ ಹ್ಯುಮಿಡಿಟಿ. ನೋಡಿ ಅಲ್ಲೂ ಹುಡುಗರಿಗೆ ಬಟ್ಟೆ ತಗೋದಾಗೈತೆ. ಯಾವುದೋ ಹಂಗೆ ಬೇರೆ ರೋಡಿಗೆ ಬಂದೆ. ಈ ಕಡೆ ಈ ರೋಡ್ ನೋಡಿದ್ರೆ ಫುಲ್ಲು ಖಾಲಿ ಹೊಡಿತೈತೆ. ಆ ಕಡೆ ಫುಲ್ ಹ್ಯಾಪನಿಂಗು, ಈ ರೋಡ್ ಫುಲ್ ಖಾಲಿ ಹೊಡಿತೈತೆ. ನೋಡೋಣ ಬನ್ನಿ, ಹಂಗೆ ಹೋಗ್ತಾ ಎಲ್ಲೋ ಒಂದು ಕಡೆ ಹೋಗ್ತಾ ಇರೋಣ. ಫುಲ್ ಇವತ್ತು ಓಡಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಓಡಾಡ್ತಾ ಇದ್ದೀನಿ. ಚಲೋ. ಇದು ಯಾವುದೋ ಚಿಕ್ಕ ಮಾರ್ಕೆಟ್ ಇದೆ ನೋಡಿ. ಎಲ್ಲ ತರಕಾರಿ ಸೊಪ್ಪು ಎಲ್ಲ ಸಣ್ಣ ಚಿಕ್ಕದಾಗೆ ನೋಡಿ. ನಮ್ಮ ಇಂಡಿಯಾಲಿದ್ದಂಗೆ ಇಲ್ವಾ ರೋಡ್ ಪಕ್ಕದಲ್ಲಿ. ಈ ಕಡೆ ರೋಡಿಂದ ಹೋಗಿ ಆ ಕಡೆ ರೋಡ್ ತಿರ್ಕೊಂಡು ಮತ್ತೆ ಇದೇ ಮೇನ್ ರೋಡಿಗೆ ಬಂದಿದ್ದೀನಿ ಇವಾಗ. ಈ ರೋಡಲ್ಲಿ ಮಾಮೂಲಿ ಬರೀ ಮಸಾಜ್ ಅಂಗಡಿಗಳೇ, ಆಲ್ಮೋಸ್ಟ್ ಎಲ್ಲ ಮಸಾಜ್ ಅಂಗಡಿಗಳೇ ನೋಡಿ. ಆ ಥರ ಹೇಳ್ತಾರೆ, ಬೇಕಾದರೆ ಹೋಗಿ ಫುಡ್ ಮಸಾಜ್, ಹೆಡ್ ಮಸಾಜ್ ಎಲ್ಲ ಮಾಡ್ಸ್ಕೊಂಡು ಬರ್ಬೋದು ನೋಡಿ. ಅವಾಗ ಹಿಂಗೇ ಹೋದೆ, ಮತ್ತೆ ಇದೇ ರೋಡಿಗೆ ಬಂದ್ವಿ. ಇವಾಗ ಅಲ್ಲಿ ಆ ಸಿಗ್ನಲ್ ಹತ್ರ ಹೋಗಿ ಲೆಫ್ಟ್ ತೊಗೊಂಡ್ರೆ ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ಬಿಡ್ತೀನಿ. ನೋಡೋಣ ಬನ್ನಿ. ಇವತ್ತು ಆ್ಯಕ್ಚುಲಿ ಇಲ್ಲೆಲ್ಲ
ಪಟಾಯಲ್ಲಿ ನೆಕ್ಸ್ಟ್ ವೀಕು ಎಲೆಕ್ಷನ್, ಅದರಿಂದ ಇವತ್ತು ಎಣ್ಣೆ ಸಿಗಲ್ಲ. ಆಮೇಲೆ ವಾಕಿಂಗ್ ಸ್ಟ್ರೀಟ್ ಕೂಡ ಅಷ್ಟೊಂದು ಯಾವುದೇ ಶೋಸ್ ಇಲ್ಲ, ಪಬ್ಸ್ ಯಾವುದು ಓಪನ್ ಇಲ್ಲ, ಯಾವುದು ಶೋಸ್ ಇಲ್ಲ. ನಾರ್ಮಲ್ ಸುಮ್ಮನೆ ರೆಸ್ಟೋರೆಂಟ್ಸ್ ಆ ಥರದ್ದು ಮಾತ್ರ ಓಪನ್ ಇದೆ. ನೋಡಿ ಲಾಸ್ಟ್ ವಿಡಿಯೋ ಅಲ್ಲಿ ನೋಡಿದ್ರಲ್ವ ಹೆಂಗಿತ್ತು ವಾಕಿಂಗ್ ಸ್ಟ್ರೀಟ್, ಇವತ್ತು ಹೆಂಗೈತೆ ನೋಡಿ, ಖಾಲಿ ಹೊಡಿತೈತೆ. ಆಮೇಲೆ ಎಲ್ಲ ಆಫ್ ಆಗಿದೆ ನೋಡಿ, ಇವೆಲ್ಲ ಆಫ್, ಎಲ್ಲ ಕ್ಲೋಸ್. ಇವೆಲ್ಲ ಬರೀ ಈ ಥರ ರೆಸ್ಟೋರೆಂಟ್ಸ್ ಅವು ಮಾತ್ರ ಓಪನ್ ಇದೆ, ಎಲ್ಲ ಕ್ಲೋಸು, ಬೇರೆ ಎಲ್ಲ ಫುಲ್ ಕ್ಲೋಸ್. ವಾಕಿಂಗ್ ಸ್ಟ್ರೀಟ್ ಬೋರ್ಡ್ ಲೈಟ್ ಮಾತ್ರ ಹಾಕೋರು ಅಷ್ಟೇ, ಬಟ್ ಹ್ಯಾಪನಿಂಗ್ ಏನೂ ಇಲ್ಲ, ಫುಲ್ ಖಾಲಿ ಬಿಕಾಸ್ ಆಫ್ ಎಲೆಕ್ಷನ್. ಇಲ್ಲಿ ನೋಡಿ ಗೈಸ್, ಎಲ್ಲ ಸೆಕ್ಸ್ ಟಾಯ್ಸ್ ಮಾರ್ತಾ ಇರೋದು. ರೆಸ್ಟೋರೆಂಟ್ ನೋಡಿ, ಬರೀ ಫುಡ್ಸ್. ಇದು ನಾರ್ಮಲ್. ಬೇರೆ ಇನ್ನೊಂದು ಸ್ಟ್ರೀಟ್ ಕಡೆ ಬಂದು ನಾನು ನೋಡಿ, ಇಂಡಿಯನ್ ರೆಸ್ಟೋರೆಂಟ್, ದಾಬಾ ಅಥೆಂಟಿಕ್, ಶಾಕ್ ಬಡ್ಸಾ, ಏನು ಅದು ಶಾಕ್ ಬಡ್ಸಾ ನೋಡಿ. ಇಲ್ಲಿ ಫುಡ್ ಇಲ್ಲಿ ನೋಡಿ ಗೈಸ್, ಹುಳುಗಳು, ಫುಲ್ ಹುಳ, ಚೇಳು, ಜಿಳ್ಳೆ ಎಲ್ಲ ಐತೆ ಇಲ್ಲೇ. ಹೆಂಗೆ ತಿಂತಾರೆ ಹೋಗಪ್ಪ ಜನ, ಫುಲ್ ವೆಯ್ಟ್ ಮಾಡ್ತವ್ರೆ ಶಾಕ್ ಬಡ್ಸಲ್ಲಿ. ಇದು ಅಷ್ಟೇ, ಎಲ್ಲ ಹುಳುಗಳೇ. ಫುಲ್ ತಿರ್ಗಿ 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 ಸುಸ್ತಾಗೋಯ್ತು, ಕಾಲುಗಳು ನೋವ್ತೈತೆ. ಸೆಕೆಂಡ್ ನೋಡಿ ಹೆಂಗ್ ಬರ್ತೈತೆ ಅಂದ್ರೆ ಹೆವಿ ಸುಸ್ತಾಗೋಯ್ತು, ಅಷ್ಟು ಓಡಾಡ್ಬಿಟ್ಟೆ ಇವತ್ತು. ಅದಕ್ಕೆ ಗ್ರ್ಯಾಬಲ್ಲಿ ಬೈಕ್ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಸೀದಾ ರೂಮ್ ಹತ್ರ ಹೋಗ್ಬಿಡೋದು ಇವಾಗ. ಗ್ರ್ಯಾಬು ಸರ್, ಗ್ರ್ಯಾಬು 21 ಬಾತ್ ಇಲ್ಲಿಂದ ರೂಮ್ಗೆ. ಕ್ರೈಸಿ ಬುಕ್ ಮಾಡಿದ್ದೀನಿ, ಬರಲಿ ಹೋಗೋಣ. ಗ್ರ್ಯಾಬ್ ಬಂತು, ಹೋಗ್ತಾ ಇದ್ದೀನಿ ನೋಡಿ ಗ್ರ್ಯಾಬಲ್ಲಿ. ಚಿಂದಿ ಪಟಾಯ ಅಲ್ಲಿ ಗಾಡಿಯಲ್ಲಿ ಈ ಥರ ತಿರ್ಗಕ್ಕೆ ಒಳ್ಳೆ ಮಜಾ ನೋಡಿ. ಇದು ನೋಡಿ ಗಾಡಿ ನೋಡೋಕೆ ಮೊಪೆಟ್ ಥರ ಐತೆ, ಬಟ್ ಇದು ಗೇರ್ ಗಾಡಿ ಆ್ಯಕ್ಚುಲಾಗಿ. ನೋಡಿ ಗೇರ್ಗಳಂತ 2 ಗೇರಲ್ಲಿ ಐತೆ ಗಾಡಿ. ಹೆಂಗೆಂಗೋ ಕರ್ಕೊಂಡು ಹೋಗ್ತಾವ ನನ್ನ. ಇಷ್ಟು ದಿನ ಬರೀ ಮೇನ್ ರೋಡಲ್ಲಿ ಓಡಾಡ್ತಾ ಇದ್ರಿ, ಇವಾಗ ಹೊರಗಿನ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾವ. ಯಾವುದೋ ರೂಮ್ ಹತ್ರ ಬಿಡ್ಲಿ ಸಾಕು, ಸುಸ್ತಾಗಿ ಹೋಗೈತೆ, ಹೋಗ್ಬಿಟ್ಟು ಮಲ್ಕೊಂಬಿಡೋದೆ. ಬನ್ನಿ ಹೋಗೋಣ. ಅಣ್ಣ ಫುಲ್ ಸ್ಪೀಡಾಗಿ ಚಚ್ತಾವ ನನಗೆ, ತಿಸ್ಕೋ ಅಂತ. ಯಾವ ರೋಡಲ್ಲಿದ್ದೀವಿ? ನಮ್ಮ ರೋಡ್ ಇದು ಯಾವ ರೋಡ? ಯಾವ್ದು ರೋಡ್? ನಾ ಎಷ್ಟೊತ್ತು ಬಂದಿದ್ದು ಲೇನ್ ಹೆಂಗಿತ್ತು, ಈ ಲೇನ್ ಹೆಂಗಿದೆ ನೋಡಿ. ಅದು ಸೌತ್ ರೋಡು, ಸೊ ಖಾಲಿ ಇತ್ತು. ಇಲ್ಲಿ ನೋಡಿ ಫುಲ್ ಮಲ್ದೆ ಮತ್ತೆ ಹ್ಯಾಪನಿಂಗ್, ಫುಲ್ ಜನ. ಫುಲ್ ಅವಾಗೆ ತೋರಿಸಿಲ್ಲ ಬಟ್ಟೆ ಅಂಗಡಿಗಳು ನೋಡಿ, ಫುಲ್ ಬಟ್ಟೆ ಅಂಗಡಿ, ಫುಲ್ ಬಟ್ಟೆ ಅಂಗಡಿ. ಅವಾಗೆ ನಾನು ಇದೇ ರೋಡಲ್ಲಿ ಹೋಗಿದ್ದು, ಹೀಗೆ ಒಳಗಡೆಗೆ ಇದೇ ರೋಡಲ್ಲಿ ಹೋಗಿದ್ದು. ಇವನು ಇದೇ ರೋಡಲ್ಲಿ ಕರ್ಕೊಂಡು ಹೋಗ್ತಾವ. ಲಾಸ್ಟ್ಗೂ ನಮ್ಮ ಹೋಟೆಲ್ ರೋಡ್ಗೆ ಬಂದಿದ್ದಾಯ್ತು. ಫುಲ್ ಇಲ್ಲಂತೂ ಕೇಳಂಗೆ ಇಲ್ಲ ನಮ್ಮ ಹೋಟೆಲ್ ರೋಡ್ನ. ನೆಕ್ಸ್ಟ್ ಇಲ್ಲೇ ನಮ್ಮದು ಡಿನ್ನರ್ ಮಸಾಲ
ಹಾಗೆ ಬಂದ್ಬಿಟ್ವಿ ನಮ್ಮ ಹೋಟೆಲ್ಗೆ. ಓಕೆ ಗಾಯ್ಸ್, ಎಲ್ಲ ತಿರುಗ್ಬಿಟ್ಟು ರೂಮ್ ಹತ್ರ ಬಂದೆ. ಫುಲ್ ಸುಸ್ತು ಸೋರೋಗ್ತೈತೆ. ಹೋಗ್ಬಿಟ್ಟು ರೂಮಲ್ಲಿ ಮಲ್ಕೊಂಬಿಡೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.